ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸೂರ್ಯ ಮದನ್ ಮನೆಯವರು ಹಾಗೆ ರುಕ್ಮಿಣಿ ಮನೆಯವರನ್ನು ಕರೆಸಿರ್ತಾನೆ. ಅವರಿಬ್ಬರು ಜಗಳ ಆಡಬೇಕಾದ್ರೆ ಈ ಕಡೆ ಇಬ್ಬರು ತಡೀತಾರೆ. ಒಬ್ರಿಗೊಬ್ರು ಆ ಕಡೆ ನಿಂತಿರಬೇಕಾದ್ರೆ ಮೀನಾ ಕೇಳ್ತಾನೆ, ಏನಪ್ಪ ಮದನ್, ನೀನು ರುಕ್ಮಿಣಿನ ಲವ್ ಮಾಡಿಲ್ವಾ ಅಂತ ಕೇಳಿದಾಗ, ಲವ್ ಮಾಡಿದ್ದೀನಿ, ಈಗಲೂ ಮಾಡ್ತಾನೆ ಇದ್ದೀನಿ ಅಂತ ಹೇಳಿ ಮದನ್ ಹೇಳ್ತಾನೆ. ಸೂರ್ಯ ಕೇಳ್ತಾನೆ, ರತಿ, ನಿನಗೆ ಮದನ್ ಅಂದರೆ ಇಷ್ಟನಮ್ಮ ಅಂತ ಕೇಳಿದಾಗ, ಹೌದಣ್ಣ, ನಾನು ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೀನಣ್ಣ ಅಂತ ಹೇಳಿದಾಗ, ಆಯ್ತಲ್ಲ, ಕ್ಯಾಂಡ್ಲನ್ನ ಎಲ್ಲಿಂದ ತಂದ್ರೇನು, ಅದು ಮೇಯ್ನು ಬೆಳಕು ಕೊಡೋದು ಇಂಪಾರ್ಟೆಂಟು ತಾನೇ. ನೋಡಿ ಅಣ್ಣ, ಯೋಚನೆ ಮಾಡಿ, ರತಿ ಹೋಟೆಲ್ ಪಾಪು ಇದೆ, ಹಾಗೆ ನಿಮ್ಮ ಮಗನ ಬೆನ್ನಿಂದೆ ಪಾಪ ಇದೆ ನೋಡಿ. ಈಗ ಏನು ನಿರ್ಧಾರ ಮಾಡಲ್ಲ ಅಂದರೆ ಇವರಿಬ್ಬರು ದೂರ ಆದರೆ ನಿಮ್ಮ ಮಗ ಬೀದಿಗೆ ಬರ್ತಾನೆ. ಹಾಗೆ ಒಂದೇ ಹೆಣ್ಣಿನ ಜೀವನ ಹಾಳಾಗಬಾರ್ದು. ಮತ್ತು ಇನ್ನೇನು ಯೋಚನೆ ಮಾಡಬೇಡಿ ನೋಡಿ. ರತಿ ಹಾಗಂತ ಹೇಳಿ ನಿಮ್ಮ ಮಗನ ಜೀವನವೂ ಹಾಳಾಗಲ್ಲ. ರತಿ ತುಂಬ ಒಳ್ಳೆಯವಳು, ನಿಮ್ಮ ಮಗನೂ ಚೆನ್ನಾಗಿ ನೋಡ್ಕೊತಾಳೆ, ನಿಮ್ಮನ್ನೂ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ನೀವಿಬ್ಬರು ಬೀಗರು ಕೂತ್ಕೊಂಡು ಮಾತಾಡಿ ಅಂತ ಹೇಳಿ ಎರಡೂ ಮನೆಯವರಿಗೆ ಹೇಳಿದಾಗ, ಎರಡೂ ಮನೆಯವರು ಯೋಚನೆ ಮಾಡ್ತಾರೆ ಏನು ಮಾಡೋದು ಅಂತ ಹೇಳಿ. ಮುಂದಿನ ಸಂಚಿಕೆಗಳಲ್ಲಿ ಎರಡೂ ಮನೆಯವರು ಒಪ್ಪಿ ಅವರಿಬ್ಬರು ಮದುವೆ ಮಾಡ್ತಾರಾ, ಸೂರ್ಯನ ಮಾತು ಕೇಳ್ತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಸೂರ್ಯನ ಮಾತಿಂದ ಮದನ್ ಮನೆಯವರ ಮನಸ್ಸು ಪರಿವರ್ತನೆ ಆಗತ್ತಾ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಯಾವುದೇ ಪೋಸ್ಟ್ ಹಾಕಿದ್ರೂ ವಿಡಿಯೋಗಳು ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಶೇರ್ ಮಾಡಿ, ಚಾನಲನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.